ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಎಂಬ ಆರೋಪಿ ಪರಪ್ಪನಗ್ರಹದಲ್ಲೇ ಇರ್ತಾರಂತೆ ಸದ್ಯಕ್ಕೆ. ನ್ಯಾಯಾಲಯ ಬೇಡ ಬಿಡ್ರಪ್ಪ ಬಳ್ಳಾರಿ ಏನು ಅಂತಂದಿದ್ದಾರೆ. ಒಳಗಡೆ ನಾನು ಹೇಳೋವರೆಗೂ ಹೊರಗಡೆ ಬಿಡಬೇಡಿ, ನೀರು ಕೂಡ ಕೊಡಬೇಡಿ. ಸರಿ, ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಹೆಚ್ಚುವರಿ ಹಾಸಿಗೆ ದಿಂಬು ಎಲ್ಲ ಕೊಡಬೇಕು ಅಂತ ಹೇಳಿತ್ತು. ನ್ಯಾಯಾಲಯ ಹೇಳಿದೆ ಜೈಲಿನ ನಿಯಮದ ಪ್ರಕಾರ ಏನಿದೆಯೋ ಅದು ಕೊಡಿ ಅಂತ. ನನ್ನ ಪ್ರಕಾರ ಜೈಲಿನ ನಿಯಮದಲ್ಲಿ ಇಲ್ಲದಿರುವುದನ್ನು ಕೊಡಕ್ಕೋಗಿ ತಗಲಾಕೋಬೇಡಿ, ಜೈಲಿನ ನಿಯಮದಲ್ಲಿ ಇರೋದನ್ನ ಕೊಡದೆ ನಿರಾಕರಿಸಬೇಡಿ. ಇದು ಕರೆಕ್ಟ್ ಆಗಿ ಕಚ್ಕೊಂತ ಕೋರ್ಟ್ ಹೇಳಿರೋದನ್ನ ಫಾಲೋ ಮಾಡಿದ್ರೆ ಹಂಗೆ ಕೊಡಿ, ಅದರಲ್ಲೇನಿದೆ ಅಲ್ವಾ. ಅವರು ಹೇಳಿದ್ರಂತೆ ನನಗೆ ಆವರಣದಲ್ಲಿ ವಾಕ್ ಮಾಡಿ ಕೊಂಚೂರು ಜಾಗ ಕೊಡಲಿ ಅಂತ ಹೇಳಿದಂತೆ. ವಾಕ್ ಮಾಡಿ ನನಗೆ ಬಿಸಿಲು ನೋಡೋಕ್ಕೆ ಬಿಡ್ತಿಲ್ಲ ಅಂತೇನೋ ಅಂದ್ರಂತೆ. ನನ್ನ ಯಾವ ದೇವ್ರ ಹತ್ರ ಹೇಳ್ಕೊಳ್ಳಪ್ಪ. ನನಗೆ ಗೊತ್ತಿರೋ ಜೈಲಿನ ಕನ್ಸ್ಟ್ರಕ್ಷನ್ ಪ್ರಕಾರ ಎಲ್ಲ ಸೆಲ್ಗಳಿಗೂ ಬಿಸಿಲು ಬರುತ್ತೆ. ಹೌದಾ ಸರ್? ಓಕೆ, ಆಯ್ತು. ಆಮೇಲೆ ಕತ್ತಲೆ ಕೋಣೆಯಲ್ಲಿ ಇವ್ರನ್ನ ಹಾಕಿಲ್ಲ, ಎಲ್ಲ ಜೈಲಿಗೂ ಬಿಸಿಲು ಬರುತ್ತೆ. ಕಳೆದ ತಿಂಗಳಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಇತ್ತು, ನನಗೆ ಗೊತ್ತಿಲ್ಲ ಅದು ಏನು ಪರಿಸ್ಥಿತಿ ಅಂತ. ಈಗೇನಾದ್ರು ಇವರು ಒಡೆದು ಗಿಡದು ಚೇಂಜ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ. ನಾನು ನೋಡಿರೋ ಈ ಪರಪ್ಪನಗ್ರಹದ ಯಾಕಂದ್ರೆ ಅದರ ಕನ್ಸ್ಟ್ರಕ್ಷನ್ ಪಾಯಿಂಟಿಂದ ನೋಡಿರೋನು, ನಾನು ಗುದ್ಲಿ ಪೂಜೆಯಿಂದ ನೋಡಿರೋನು. ಕನ್ಸ್ಟ್ರಕ್ಷನ್ ಏನು ಬಂತು? ಅವನಿಗೆ ಎಲ್ಲ ಗೊತ್ತು ಮಾರಾಯ, ಅವನಿಗೆ ಊದೋದು ಗೊತ್ತು, ಬಾರ್ಸೋದು ಗೊತ್ತು, ಎಲ್ಲ ಗೊತ್ತು. ಅವನು ಆಲ್ರೌಂಡ್ರು ನೋಡಿದ್ದೀನಿ ನಾನು. ಹಾಗಾಗಿ ನನಗೆ ಗೊತ್ತದು ಬರುತ್ತೆ. ಎರಡನೇದವ್ರು ಹೇಳಿದ್ರಂತೆ ನನ್ನ ಕೈಗೆ ಏನೋ ಫಂಗಸ್ ಆಗ್ಬಿಟ್ಟಿದೆ, ಬಟ್ಟೆ ಇದು ಅಂತಾರೆ. ಕೈಗೆಲ್ಲ ಫಂಗಸ್ ಎಲ್ಲ ಆಗಬೇಕಾಗಿಲ್ಲ. ಅಕ್ಕಿ ಕೊಟ್ಬಿಡ್ತೇನೆ ಆಗಿದ್ರೆ ಯು ಟೇಕ್ ಹಿಮ್ ಇನ್ ಟು ಮೆಡಿಕಲ್ ರಿಪೋರ್ಟ್ ಅಂಡ್ ಆಗಿದೆಯಾ ಆಗಿಲ್ವಾ ನೋಡಿ. ಆಗಿಲ್ಲ ಅಂತಂದ್ರೆ ಮತ್ತೆ ಸುಳ್ಳು ಹೇಳ್ತಿದ್ದೀರಾ ಅಂತ ಇನ್ನೊಂದು ಕೇಸ್ ಮಾಡಿ. ಹಂಗಾರೆ ಆಗಿದ್ರೆ ಟ್ರೀಟ್ಮೆಂಟ್ ಕೊಡಿಸಿ. ಮತ್ತೆ ಬಟ್ಟೆಗೆ ಫಂಗಸ್ ಆಗಿದೆ ಅಂತ ಹೆಂಗ್ರಿ ಆಗುತ್ತೆ? ಬಟ್ಟೆಗೆ ಫಂಗಸ್ಸು 4 ಸೆಟ್ಟೋ 5 ಸೆಟ್ಟೋ ಇದೆ ರೂಲ್ಸಲ್ಲಿ. 5 ಸೆಟ್ ಇದೆ. 5 ಸೆಟ್ಟಲ್ಲಿ ದಿನಕ್ಕೆ ಒಂದೊಂದು ಸೆಟ್ ಹಾಕೊಂಡು ಹೋದ್ರೂ 2 ದಿನಕ್ಕೆ ಫಂಗಸ್ ಬರುತ್ತೇನ್ರಿ ಯಾವ್ದಾರ ಬಟ್ಟೆಗೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ನಂಬೋ ಹಂಗೆ ಇರಬೇಕಲ್ಲ. ಏನಾದರೂ 2 ದಿನಕ್ಕೆ ಬರುತ್ತೆ ಯಾವ್ದಾದ್ರು ಬಟ್ಟೆಗೆ ಫಂಗಸ್ಸು? ಐಡಿಯಾ ಇಲ್ಲಪ್ಪ ಇದು ಏನಿದು. ಅವ್ರು ಹೇಳಿದ್ದಾರೆ ನನಗೆ ವಿಷ ಕೊಟ್ಬಿಡಿ ಅಂತ ಕೇಳಿದ್ರಂತೆ. ಏನೂ ಇಲ್ಲ, ಸ್ವಲ್ಪ ವಿಷ ಬೇಕಾಗಿ. ಅವರ ಕೇಳ್ಬಿಡ್ಬೋದು ವಿಷ ಕೊಟ್ಬಿಡಿ, ನನಗೆ ಇರೋಕ್ಕಾಗ್ತಾ ಇಲ್ಲ, ಜೀವನದಲ್ಲಿ ಬದುಕಕ್ಕಾಗ್ತಾ ಇಲ್ಲ ಅಲ್ಲಿ ಅಂತೆಲ್ಲ ಹೇಳಿದರೆ. ಎಲ್ಲ ಇರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ನೆಮ್ಮದಿಯಾಗಿ ಜೀವನ ನಡೆಸ್ತಿದ್ದವ್ರಿಗೆ ಈ ಥರದ ಪರಿಸ್ಥಿತಿನಲ್ಲಿ ಕಷ್ಟ ಆಗತ್ತೆ. ಕಿಂಡಲ್ ಒಂದು ಸರಿ ಯಾರಾದರೂ ಯೋಚನೆ ಮಾಡಿದ್ರೆ ಆ ಕೋರ್ಟ್ ಹಾಲ್ನಲ್ಲಿ ನನ್ನ ಜೀವನ ನಡೆಸೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ, ವಿಷ ಕೊಟ್ಬಿಡಿ ಅಂತ. ಅವನವತ್ತು ಮಾಡಿದ್ದ ಕಚಡ ಕೆಲಸ ಅವ್ನು ಮಾಡಿದ್ದಾನೆ. ಅವನು ಕೆಟ್ಟ ಮೆಸೇಜ್ ಕಳಿಸಿ ಅವ್ನು ಕೈ ಮುಗಿದು ನನ್ನ ಬಿಟ್ಬಿಡಿ, ಇನ್ನೊಂದ್ಸರಿ ಮಾಡಲ್ಲ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ಕರುಣೆ ಬರಲಿಲ್ವಲ್ಲ ಯಾರಿಗೂ? ತಮಗಾದಾಗ ಮಾತ್ರ ನೋವು, ಯಾರಿಗೂ ಕರುಣೆ ಬರಲಿಲ್ವಲ್ರಪ್ಪ. ಏನೋ ತಪ್ಪಾಗ್ಬಿಡ್ತು ಸರ್. ಈ ಕೊಲೆ ಮತ್ತು ಮರ್ಡರು ಉದ್ದೇಶಪೂರ್ವಕ ನಡೆದಲ್ಲ ಸರ್, ನಾವು ಸಂಬಂಧಿಕರು ಅಲ್ಲ ಸರ್. ವಿಧಿ ಆಟ ಸರ್. ಅದು ದೊಡ್ಡ ಚಿಕ್ಕಂದ್ರ ಮಡಿಕೊಳ್ಳೋದಕ್ಕೆ ಆದಂತ ದುರ್ಘಟನೆ ಸರ್ ಇದು. ಆ ದಿನ ಅವನಿಗೆ ಹೆಂಗಾಗಿರ್ಬೇಕವತ್ತು? ಸಾರಿ ಅಂಕಲ್, ನನ್ ಕಟ್ಟ ರೋಪೆಲ್ಲ ತಲೆಗೆ ಹಾಕೋಬೇಡಿ. ಕೈ ತೆಗಿ ಇಲ್ಸ. ಏನೋ ಅಂಕಲ್, ಯಾರೋ ಅದು? ಸಾರಿ ಡಡ್ಡ. ಈ ಭಯ ಇರ್ಲಿ ಡಾ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.